ಯಾವತ್ತೂ ಹೇಳ್ತಿರ್ತೀನಿ, ಇಟ್ಸ್ ಅ ಲಾಂಗ್ ಜರ್ನಿ. ನೀವು ದಿನನಿತ್ಯ ಹೇಗೆ ನೀವು 24 ಗಂಟೆಯಲ್ಲೇ ನಿದ್ದೆ ಮಾಡ್ತೀರಾ, ಊಟ ಮಾಡ್ತೀರಾ, ಎಲ್ಲ ಚಟುವಟಿಕೆಗಳು ಮಾಡ್ತೀರಾ, ಆರೋಗ್ಯನೂ ಶುಡ್ ಬಿ 45ರಿಂದ 1 ತಾಸು ನಿಮ್ಮ ದೇಹಕ್ಕೆ ಇನ್ವೆಸ್ಟ್ ಮಾಡಬೇಕು. ಮನಸ್ಸು ಮತ್ತು ದೇಹ ಎರಡೂ ಕಂಬೈಂಡ್ ಆಗಿರುತ್ತೆ. ನಿಮ್ಮ ದೇಹ ಆರೋಗ್ಯ ಚೆನ್ನಾಗಿದ್ರೂ ನಿಮ್ಮ ಮನಸ್ಸು ಅಷ್ಟೇ ಸದೃಢವಾಗಿ ಸಂತೋಷವಾಗಿರುತ್ತೆ. ನಿಮ್ಮ ದೇಹನೇ ಸರಿ ಇರಲಿಲ್ಲ ಅಂದರೆ ವಿಚಲಿತವಾಗಿರುತ್ತೆ ನಿಮ್ಮ ಮನಸ್ಸು ಯಾವಾಗಲೂ. ಸೊ ದೇಹನ ನೀವು ಚೆನ್ನಾಗಿ ಇಟ್ಕೊಂಡಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಈ ಹೊಟ್ಟೆ ಬೊಜ್ಜು ಅನ್ನೋದನ್ನ ಜನ ಫಿಟ್ನೆಸ್ ಅಥವಾ ಒಂದು ಲುಕ್ ವೈಸ್ ನೋಡ್ತಾರ ಅಥವಾ ಹೆಲ್ತ್ ವೈಸ್ ನೋಡ್ತಾರ ಹೇಗೆ ಅಂತ? ಇಟ್ಸ್ ಅ ರಿಫ್ಲೆಕ್ಷನ್. ನೀವು ಆರೋಗ್ಯವಾಗಿದ್ದರೆ ನೀವು ಚೆನ್ನಾಗಿ ಕಾಣಿಸ್ತೀರಾ. ನೀವು ಆರೋಗ್ಯವಾಗಿಲ್ಲ ಅಂತಂದ್ರೆ ಹೆಂಗೆ ಹೇಳಿ? ಇನ್ವೆಸ್ಟ್ ಅಂದ ತಕ್ಷಣ ನಮ್ಮ ಜನ ಎಷ್ಟು ಕೋಟಿ ಹಾಕ್ಬಿಟ್ಟು ಜಮೀನು, ಜಾಗ, ಸೈಟು, ಮನೆ ಕಟ್ತಾರೆ, ಕಾರ್ ತಗೊತಾರೆ, ಒಡವೆ ಮಾಡ್ತಾರೆ, ಕೋಟಿ ಲಕ್ಷ ದುಡ್ಡು ಹಾಕಿ ನಿಮ್ಮ ದೇಹದ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ದೀರಾ? ನೀನು ಸಣ್ಣಗಿದೆಯಾ ಅಂದ್ರೆ ಆರೋಗ್ಯ ಅಲ್ಲಮ್ಮ. ಈ ಸಣ್ಣಿಗೆ ಎಷ್ಟು ಫಿಟ್ ಆಗಿದೆಯಾ ಅನ್ನೋದು. ಹೊಟ್ಟೆ ಬೊಜ್ಜು ಅನ್ನೋದು ಬಂತು ಪಾಟ್ ಬೆಲಿ ಅಂತಾರೆ ಅದಕ್ಕೆ. ಕೆಲವೊಂದು ನೀವು ಸರ್ವೇ ಸಾಮಾನ್ಯವಾಗಿ ನೀವು ಇದನ್ನು ಪ್ರಪಂಚದಲ್ಲೇ ತುಂಬ ರೇರಾಗೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ನೋಡ್ತೀರ. ನೀವು ಏನು 3 ತಿಂಗಳಲ್ಲಿ ಮದುವೆ ಇರುತ್ತೆ, ಆಯಿತಾ? ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಮದುವೆ ಸ್ಟೇಜ್ ಮೇಲೆ ನಾನು ಚೆನ್ನಾಗಿ ಕಾಣಬೇಕು ಇರೋ, ಆಯ್ತಾ ಅಂತ ಅಷ್ಟೇ. ಅಲ್ಲಿವರೆಗೆ ಇರುತ್ತೆ, ಅವ್ರ ಲುಕ್ ಇರುತ್ತೆ ಅಷ್ಟೇ. ಮದುವೆ ಆದಮೇಲೆ ಎಲ್ಲ ಬಿಟ್ಬಿಡ್ತಾರೆ. ನಾವು ಮಾಡ್ತಿಲ್ಲ. ನಮಗೆ ಹಿಂಗಂದ್ರೆ ಭಾನುವಾರ ಅಂದರೆ ಮಾತ್ರ ಬಾಡೂಟ. ಅದು ಯಾವ ಥರ ಬಾಡೂಟ ಅಂತಂದರೆ ಅದನ್ನು ಕಬಾಬ್ ಥರ ಮಾಡಿ, ಫ್ರೈ ಮಾಡಿ, ಯಥೇಚ್ಛವಾಗಿ ಎಣ್ಣೆ ಹಾಕಿ ಅದನ್ನು ಮಾಡಿ ಇರೋದನ್ನ ಗಬ್ಬೆಪ್ಸ್ಬಿಡ್ತಾರೆ. ಈ ಕೈ ಕಾಲು ಸಣ್ಣ ಆಗೋದು, ಹೊಟ್ಟೆ ದಪ್ಪ ಆಗೋದನ್ನ ತಡೆಗಟ್ಬೋದು. ನೀವು ಹೆಂಗೆ 20ರಲ್ಲಿ ಹೆಂಗೆ ಯುವಕರಾಗಿದ್ದೀರಾ ಹಾಗೇ ಇರ್ತೀರಾ. ತಂದೆಗೆ 74 ವಯಸ್ಸಾಗಿದೆ ಅಂತ ನನಗೆ ಯಾವಾಗ ಅರಿವಾಗೋದು ಗೊತ್ತಾ? ಅವರ ಸ್ನೇಹಿತರು ನೋಡಿದಾಗ, ನಮ್ಮ ತಂದೆಯವ್ರ ಸ್ನೇಹಿತರು ನೋಡಿದಾಗ, ಓಹೋ ನಮ್ಮ ತಂದೆಗೆ ವಯಸ್ಸಾಗಿದೆ ಅಂತ. ಯಾಕಂದರೆ ನಂಗೆ ಗೊತ್ತೇ ಆಗಲ್ಲ. 100 ಯೋಚನೆಗಳು ಬರ್ತಾ ಇರುತ್ತೆ. ನೀನು ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲಿ ಮಾಡಬೇಕು, ಅಲ್ಲಿ ಸಂಪಾದನೆ ಮಾಡಬೇಕು, ಇಲ್ಲಿ ದುಡ್ಡು ಮಾಡಬೇಕು ಅಂತ. ಆರೋಗ್ಯ ಒಂದು ಜೊತೆ ಕೈ ಕೊಟ್ಕೊಂಡು ಎಲ್ಲ ಮರ್ತೋಗ್ಬಿಟ್ಟು ಅಲ್ಲೇ ಒಂದು ಕ್ರೌಡ್, ಒಂದು MG ರೋಡ್ ಕಂಡ್ರೆ ನೀವು ಕ್ರೌಡಲ್ಲಿ ನೋಡಿ ಎಷ್ಟು ಜನ ಫಿಟ್ ಆಗಿದ್ದಾರೆ, ಎಷ್ಟು ಜನ ಸ್ಲಿಮ್ ಆಗಿದ್ದಾರೆ ಹೇಳಿ ನೋಡೋಣ. ಎಲ್ಲ ದಪ್ಪಗಿದ್ದಾರೆ, ಬೊಜ್ಜು, ಗಂಡಸರು, ಹೆಂಗಸರು ಎಲ್ಲ ಆಡ್ ಶೇಪ್, ಮನುಷ್ಯರ ಥರನೇ ಕಾಣಿಸಲ್ಲ. ನಿಮ್ಗೆ ಶುಗರ್ ಬರಬೇಕಂದ್ರೆ ಸಕ್ಕರೆ ತಿಂದರೆ ಒಂದೇ ಅಲ್ಲ, ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ಸ್ ತಿಂದರೆ. ನಾನು ಸಕ್ಕರೆನೇ ತಿಂತಿಲ್ಲ ಗುರು, ನನಗೆ ಶುಗರ್ ಬಂದ್ಬಿಟ್ಟಿದೆ, ಡಯಾಬಿಟಿಕ್ ಅಂತಂದರೆ ಸಕ್ಕರೆಯಿಂದ ಸಕ್ಕರೆ ಅಲ್ಲ, ಸಕ್ಕರೆ ಇಲ್ಲದೇ ಇರೋ ವಸ್ತುಗಳು ಸಕ್ಕರೆನೇ. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಯೂಶ್ವಲಿ ನಾವು ಡಾಕ್ಟರ್ಸ್ ಇಂಟರ್ವ್ಯೂ ಅಥವಾ ಡಯಟಿಷಿಯನ್ ಇಂಟರ್ವ್ಯೂನ ಮಾಡ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಜೊತೆ ಇರುವವರು ಒಬ್ಬರು ವಿಶೇಷವಾಗಿರುವಂಥ ಅತಿಥಿ ಅಂತಲೇ ಹೇಳ್ಬೋದು. ಇವರು ಹೆಮ್ಮೆಯ ಕನ್ನಡಿಗ ಕೂಡ ಹೌದು. ಇವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್, ಫಿಟ್ನೆಸ್ ಕೋಚ್, ಹಾಗೆಯೇ ನಟ ರಘು ರಾಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಯಾವ ರೀತಿಯಾಗಿ ಫಿಟ್ ಆಗಿರೋದು, ಹೊಟ್ಟೆ ಕೊಬ್ಬನ್ನು ಹೇಗೆ ಕರಗಿಸೋದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋಣ. ಇವರನ್ನು ನೀವು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರಿ ರಿಯಾಲಿಟಿ ಶೋಲ್ಲೂ ಕೂಡ ನೋಡಿರ್ಬೋದು. ಸೊ ಕನ್ನಡಿಗರ ಮನೆ ಮಾತಾಗಿರುವಂತಹ ಫಿಟ್ನೆಸ್ ಕೋಚ್ ರಘು ರಾಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ. ಆರಾಮಾಗಿದ್ದೀನಿ ಸರ್. ನೀವು? ಗುಡ್, ಚೆನ್ನಾಗಿದ್ದೀನಿ. ಫಿಟ್ ಆಗಿದ್ದೀರಾ? ಆರಾಮಾಗಿದ್ದೀರಾ? ಫಿಟ್ ಆಗಿರೋ ನಮ್ಮ ಜವಾಬ್ದಾರಿ ಆರೋಗ್ಯದ ಕಾಪಾಡ್ಕೊಳ್ಳುವಂತ. ಸರ್, ಈಗ ಫಿಟ್ ಆಗಿದ್ದಾಗ ಮೂಡ್ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನ ನಂಬ್ತೀರಾ ನೀವು? ಹೌದು, ಖಂಡಿತವಾಗ್ಲೂ. ಮನಸ್ಸು ಮತ್ತೆ ದೇಹ ಎರಡೂ ಕಂಬೈಂಡ್ ಆಗಿರುತ್ತೆ. ನಿಮ್ಮ ದೇಹ ಆರೋಗ್ಯ ಚೆನ್ನಾಗಿದ್ರೇನು ನಿಮ್ಮ ಮನಸ್ಸು ಅಷ್ಟೇ ಸದೃಢವಾಗಿ ಸಂತೋಷವಾಗಿರುತ್ತೆ. ನಿಮ್ಮ ದೇಹನೇ ಸರಿ ಇರಲಿಲ್ಲ ಅಂದ್ರೆ ವಿಚಲಿತವಾಗಿರುತ್ತೆ ನಿಮ್ಮ ಮನಸ್ಸು ಯಾವಾಗಲೂ. ಹೌದು, ಒನ್ ಟು ಒನ್ ಕನೆಕ್ಷನ್ ವೆರಿ ಡಿಸ್ಟರ್ಬ್ಡ್ ಆಗಿರುತ್ತೆ. ನಿದ್ದೆ ಚೆನ್ನಾಗಿ ಸರಿ ಆಗಲ್ಲ, ಸ್ಟ್ರೆಸ್ ಅಲ್ಲಿ ಇರ್ತೀರಾ, ದೇಹ ಬೊಜ್ಜು ಜಾಸ್ತಿ ಇರುತ್ತೆ, ನಿಮಗೆ ಆರೋಗ್ಯದ ಸಮಸ್ಯೆಗಳಿರ್ತವೆ. ಸೊ ದೇಹನ ನೀವು ಚೆನ್ನಾಗಿ ಇಟ್ಕೊಂಡಿದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ಮ ಈ ಒಂದು ಫಿಟ್ನೆಸ್ ಜರ್ನಿಗೆ ಒಂದು 20 ವರ್ಷ ಮೇಲಾಯಿತು? 20 ಮೇಲಾಗಿದೆ. ಓಕೆ. ಸೊ ಹಾಗಿದ್ರೆ ಒಬ್ಬ ಪ್ರಾಪರ್ ಆಗಿರುವಂಥ ಪರ್ಸನ್ ಜೊತೆಗೆ ಇವತ್ತು ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಅಂತಲೇ ಹೇಳ್ಬೋದು. ಸೊ ಹೊಟ್ಟೆ ಬೊಜ್ಜನ್ನು ಹೇಗೆ ಕರಗಿಸ್ಬೇಕು ಅಂತ, ಯಾಕಂದರೆ ಈಗಿನ ಯೂತ್ಗೆ ಒಂದು ಬೇಕಾಗಿರುವಂಥ ಟಾಪಿಕ್ ಅಂತಲೇ ಹೇಳ್ಬೋದು. ಕೆಲವರಿಗೆ ಬಾಡಿ ಸಣ್ಣ ಇರುತ್ತೆ ಬಟ್ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಸರ್, ಹಾಗಿದ್ರೆ ನಿಮ್ಮ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಈ ಹೊಟ್ಟೆ ಬೊಜ್ಜು ಅನ್ನೋದನ್ನು ಜನ ಫಿಟ್ನೆಸ್ ಅಥವಾ ಒಂದು ಲುಕ್ ವೈಸ್ ನೋಡ್ತಾರ ಅಥವಾ ಹೆಲ್ತ್ ವೈಸ್ ನೋಡ್ತಾರ ಹೇಗೆ ಅಂತ? ಫಿಟ್ನೆಸ್ಸು ನಾವು ಹೆಲ್ತ್ ವೈಸ್ ನೋಡಬೇಕು. ಹೆಲ್ತ್ ವೈಸ್ ನೋಡಿದ್ರೆ ಅದಕ್ಕೆ ನಿಮಗೆ ಕಾಂಪ್ಲಿಮೆಂಟ್ರಿ ಲುಕ್ ವೈಸು ಸಿಗುತ್ತೆ ನಿಮಗೆ. ನೀವು ಆರೋಗ್ಯವಾಗಿದ್ರೇ ಇಟ್ಸ್ ಅ ರಿಫ್ಲೆಕ್ಷನ್, ಆಯಿತಾ? ನೀವು ಆರೋಗ್ಯವಾಗಿದ್ದರೆ ನೀವು ಚೆನ್ನಾಗಿ ಕಾಣಿಸ್ತೀರಾ. ನೀವು ಆರೋಗ್ಯವಾಗಿಲ್ಲ ಅಂತಂದ್ರೆ ಹೆಂಗೆ ಹೇಳಿ?
ಇಂಡೈರೆಕ್ಟ್ಲಿ ನಿಮ್ಮ ಆ ಬಾಡಿ ಬಾಡಿ, ನಿಮ್ಮ ಲುಕ್ ಎಲ್ಲ ಒಂಥರ ಡಲ್ ಆಗಿ ಹೊಡಿತಾ ಇರುತ್ತೆ. ಆಮೇಲೆ ನಿಮ್ಮ ಎನರ್ಜಿ ಲೆವೆಲ್ ಕಮ್ಮಿ ಇರುತ್ತೆ. ನೀವು ಆರೋಗ್ಯವಾಗಿ ಇದ್ದೆ ಅಂದ್ರೆ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ, ನಿಮ್ಮ ಆಲೋಚನೆಗಳು ಚೆನ್ನಾಗಿರುತ್ತೆ, ನಿಮ್ಮ ಪಾಸಿಟಿವ್ ಥಾಟ್ಸ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದು ಕನೆಕ್ಷನ್ ಒಂಚೂರು ಒಂದ್ ಕಡೆ ಮಿಸ್ ಆಯ್ತು ಅಂದ್ರೆ ಕೊಲಾಪ್ಸ್ ಆಗುತ್ತೆ. ಓಕೆ ಓಕೆ. ಸೊ ನಿಮ್ಮ ಹತ್ರ ಬರೋರು ಈಗ ಟ್ರೈನಿಂಗ್ ತಗೊಳಕ್ಕೆ ಬರೋರು ನಾನು ಹೆಲ್ದಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾರಾ, ಇಲ್ಲ ನನ್ನ ಲುಕ್ ಚೆನ್ನಾಗಿರಬೇಕು, ನನ್ನ ಹೊಟ್ಟೆ ಬೊಜ್ಜು ಕರಗಿದಾಗ ನಾನು ಯಾವ ಬಟ್ಟೆ ಹಾಕಿದ್ರು ಅದು ಸೂಟೇಬಲ್ ಆಗಿ ಕಾಣುತ್ತೆ, ಆ ತರ ಇಂಟೆನ್ಷನ್ ಇಟ್ಕೊಂಡು ಬರ್ತಾರೆ? ತುಂಬಾ ಜನ ಮೆಜಾರಿಟಿ ನಾನು ಆರೋಗ್ಯವಾಗಿ ಇರಬೇಕು ಅಂತ ಬರ್ತಾರೆ. ಓಕೆ. ಇನ್ನು ಕೆಲವರು ಲುಕ್ ಇರಬೇಕು ಅನ್ನೋರು ಯಾರಂತ ಹೇಳ್ತೀನಿ. ಕಾಲೇಜ್ ಹುಡುಗರು ಒಂದು ನಾನು ಚೆನ್ನಾಗಿ ಲುಕ್ಕಲ್ಲಿ ಇರಬೇಕು ಅನ್ನೋದು ಒಂದಿರುತ್ತೆ. ಇನ್ನೊಂದು ಇನ್ನೇನು 3 ತಿಂಗಳಲ್ಲಿ ಮದುವೆ ಇರುತ್ತೆ ಆಯ್ತಾ. ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ ಮದುವೆ ಸ್ಟೇಜ್ ಮೇಲೆ ನಾನು ಚೆನ್ನಾಗಿ ಕಾಣಬೇಕು ಗುರು ಆಯ್ತಾ ಅಂತ ಅಷ್ಟೇ. ಅಲ್ಲಿವರೆಗೆ ಇರುತ್ತೆ, ಅವ್ರ ಲುಕ್ ಇರುತ್ತೆ ಅಷ್ಟೇ. ಮದುವೆ ಆದ್ಮೇಲೆ ಎಲ್ಲ ಬಿಟ್ಬಿಡ್ತಾರೆ. ಸಿ ಆರೋಗ್ಯ ಅನ್ನೋದು ನಾನು ಯಾವತ್ತೂ ಹೇಳ್ತಿರ್ತೀನಿ, ಇಟ್ಸ್ ಅ ಲಾಂಗ್ ಜರ್ನಿ. ನೀವು ದಿನನಿತ್ಯ ಹೇಗೆ ನೀವು 24 ಗಂಟೆಯಲ್ಲಿ ನಿದ್ದೆ ಮಾಡ್ತೀರಾ, ಊಟ ಮಾಡ್ತೀರಾ, ಎಲ್ಲ ಚಟುವಟಿಕೆಗಳು ಮಾಡ್ತೀರಾ, ಆರೋಗ್ಯನೂ ಶುಡ್ ಬಿ 45ರಿಂದ 1 ತಾಸು ನಿಮ್ಮ ದೇಹಕ್ಕೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಅಂದ ತಕ್ಷಣ ನಮ್ಮ ಜನ ಎಷ್ಟು ಕೋಟಿ ಹಾಕ್ಬಿಟ್ಟು ಜಮೀನು, ಜಾಗ, ಸೈಟು, ಮನೆ ಕಟ್ತಾರೆ, ಕಾರ್ ತಗೊತಾರೆ, ಒಡವೆ ಮಾಡ್ತಾರೆ, ಕೋಟಿ ಲಕ್ಷ ದುಡ್ಡು ಹಾಕಿ. ನಿಮ್ಮ ದೇಹದ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ದೀರಾ? ಕ್ವಶನ್ ಮಾಡ್ಕೋಬೇಕು ನಮ್ಮನ್ನು ನಾವು. ಇಲ್ಲ ಇಷ್ಟು ನೀವು ಏನಂದ್ರೆ ನಾನು ಅಲ್ಲಿ ಇನ್ವೆಸ್ಟ್ ಮಾಡಿದೆ ಕಣೋ, ಅಲ್ಲೊಂದು 10 ಎಕರೆ ಜಮೀನು ತೊಗೊಂಡೆ, ಮೊನ್ನೆ ಒಂದು ಹೊಸ ಕಾರ್ ತೊಗೊಂಡೆ, ಒಂದಿಷ್ಟು ಗೋಲ್ಡ್ ಮಾಡಿದೆ ಅಂದೆ. ಓಕೆ, ನಿನ್ನ ಮೇಲೆ ನೀನು ಏನು ಇನ್ವೆಸ್ಟ್ ಮಾಡಿದ್ಯಾ? ನಿನ್ನ ಆರೋಗ್ಯದ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ಯಾ? ಅದ್ರ ಬಗ್ಗೆ ತುಂಬಾ ಕಮ್ಮಿ. ನಿನ್ಗೆಲ್ಲ ಬೇಕು, ಹೌದು, ಪ್ರಪಂಚ ಎಲ್ಲ ಸುತ್ತಬೇಕು, ನಿನಗೆ ಲಕ್ಸುರಿ ಎಲ್ಲ ಬೇಕು, ನಿನಗೆ ಕೋಟಿ ಆಸ್ತಿ ಬೇಕು. ಬಟ್ ನಿನ್ನ ಮೇಲೆ ನೀನು ಏನು ಇನ್ವೆಸ್ಟ್ ಮಾಡಿದ್ಯಾ? ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ಯಾ? ನಾಳೆ ನೀನು ಹೆಂಗಿರ್ತೀಯ ಅನ್ನೋದು ನಿನಗೆ ಗ್ಯಾರಂಟಿ ಇಲ್ಲ. ನೀನು ಆರೋಗ್ಯ ಯಾವತ್ತು ಹೇಳ್ತಾ ಇರೋದು, ನೀವು ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು. ಆರೋಗ್ಯವಾಗಿ ಕ್ವಾಲಿಟಿ ಲೈಫ್ನ ನೀವು ಲೀಡ್ ಮಾಡಬೇಕು. ಕ್ವಾಲಿಟಿ ಲೈಫ್ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಯಾವ ಥರ ಇನ್ವೆಸ್ಟ್ಮೆಂಟು? ಒಳ್ಳೆಯ ಆಹಾರ ಪದ್ಧತಿ, ದಿನನಿತ್ಯ ವ್ಯಾಯಾಮ ಆಯಿತಾ, ಇದೆಲ್ಲ ಇನ್ವೆಸ್ಟ್ಮೆಂಟು ಆಯಿತಾ. ಜನ ಅದು ಒಂದು ಬಿಟ್ಟು ನಮ್ಮ ಆರೋಗ್ಯದ ಬಗ್ಗೆ ಬಿಟ್ಟು ಎಲ್ಲ ಮಾಡ್ತೀವಿ. ಇವಾಗ ನೀವು ಹೊಟ್ಟೆ ಬೊಜ್ಜು ಅಂದ್ರೆ ಮೈ ತುಂಬ ಬೊಜ್ಜೆ, ಹೊಟ್ಟೆ ಬೊಜ್ಜು ಅನ್ನೋದು ಬಂತು ಪಾಟ್ ಬೆಲಿ ಅಂತಾರೆ ಅದಕ್ಕೆ. ಕೆಲವೊಂದು ನೀವು ಸರ್ವೇ ಸಾಮಾನ್ಯವಾಗಿ ನೀವು ಇದನ್ನು ಪ್ರಪಂಚದಲ್ಲೇ ತುಂಬ ರೇರಾಗೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ನೋಡ್ತೀರ. ನೀವು ನೋಡಿರ್ಬೋದು, ನೀವು ಭಾರತ ದೇಶದಲ್ಲೇ ಅತಿ ಹೆಚ್ಚಾಗಿ ಭಾರತ ದೇಶದ ಗಂಡಸರು ಕೈ ಕಾಲು ಸಣ್ಣ, ಹೊಟ್ಟೆ ಎಷ್ಟು ದಪ್ಪ ಇರುತ್ತೆ, ಕೆಲವ್ರಿಗೆ ಪೂರ್ತಿ ದಪ್ಪ ಇರುತ್ತೆ. ಬಟ್ ಮೆಜಾರಿಟಿ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಅತಿ ಹೆಚ್ಚಾಗಿ ನೀವು ಕಾರ್ಬೋಹೈಡ್ರೇಟ್ಸ್. ನಮ್ಮ ಭಾರತದಲ್ಲಿ 70% ನಮಗೆ ಸಸ್ಯಾಹಾರಿಗಳು. ಓಕೆ, ಮೇ ಬಿ ಇನ್ನು ಸ್ವಲ್ಪ ಜಾಸ್ತಿ ಇದ್ರೂ ಇರಬಹುದು. ನಮ್ಮಲ್ಲಿ ಹೆಂಗೆ ಅಂತಂದರೆ, ನೀವು ಯುರೋಪಿಯನ್ ದೇಶಕ್ಕೆ ಹೋದರೆ, ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಆಹಾರ ಪದ್ಧತಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಕಮ್ಮಿದು ವ್ಯತ್ಯಾಸ ಇದೆ. ನಮ್ಮಲ್ಲಿ ಬೆಳಗ್ಗೆ ಆದರೆ ಚಿತ್ರಾನ್ನ, ಚಪಾತಿ, ದೋಸೆ, ಇಡ್ಲಿ, ಮಧ್ಯಾಹ್ನ ಆದರೆ ಒಂದಿಷ್ಟು ಅನ್ನ ತಿಂತೀವಿ, ಸಂಜೆ ಆದರೆ ಮತ್ತೆ ಬಿರಿಯಾನಿ, ಅನ್ನ ಗಿನ್ನೆಲ್ಲ ತಿಂತೀವಿ, ಪಲಾವ್ ತಿಂತೀವಿ ಎಲ್ಲ. ಬಟ್ ನಾವು ಒಂದು ತಟ್ಟೆ ಅಂತ ಅಂದಾಗ ಅದನ್ನ ಬ್ಯಾಲೆನ್ಸ್ಡ್ ಆಗಿರಬೇಕು. ಒಂದು ತಟ್ಟೆಯಲ್ಲಿ ನಿಮಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಬ್ಯಾಲೆನ್ಸ್ ಮಾಡ್ತಿಲ್ಲ. ನಾವು ನಮಗೆ ಪ್ರೋಟೀನ್ ಆಹಾರ ನಾವು ಯಾರು ತಿಂತಾನೇ ಇಲ್ಲ. ನಮ್ಮ ಒಂದೇ ತಟ್ಟೆಯಲ್ಲಿ ಅಂತಂದರೆ 1-2 ದೋಸೆ ಇದ್ದರೆ ಚಟ್ನಿ ಆಗೋಗುತ್ತೆ, ಆಲೂಗಡ್ಡೆ ಪಲ್ಯ ಆಗುತ್ತೆ. ಬಟ್ ಎಲ್ಲಿದೆ ಪ್ರೋಟೀನ್ ಅಂಶ? ಎಲ್ಲಿದೆ? ಚಿತ್ರಾನ್ನ ಆಯ್ತಲ್ಲಿ. ಸೊ ಬ್ಯಾಲೆನ್ಸ್ ಮಾಡಬೇಕು. 1-2 ಮೊಟ್ಟೆನೋ, 3-4 ಮೊಟ್ಟೆನೋ, ಮತ್ತು ಅವಾಗವಾಗ ಮಾಂಸಾಹಾರಿಗಳು, ಮೀನು, ಚಿಕನ್ ಅದೆಲ್ಲ ತಿನ್ಬೋದು. ಮಾಡ್ತಾ ಇಲ್ಲ ನಾವು ಮಾಡ್ತಿಲ್ಲ. ನಮಗೆ ಹೆಂಗಂದ್ರೆ ಭಾನುವಾರ ಅಂದರೆ ಮಾತ್ರ ಬಾಡೂಟ. ಅದು ಯಾವ ಥರ ಬಾಡೂಟ ಅಂತಂದರೆ, ಅದನ್ನ ಕಬಾಬ್ ಥರ ಮಾಡಿ, ಫ್ರೈ ಮಾಡಿ, ಎಣ್ಣೆ ಹಾಕಿ ಅದನ್ನು ಮಾಡಿ ಇರೋದನ್ನ ಗಬ್ಬೆಬ್ಸ್ಬಿಡ್ತಾರೆ. ಸೊ ಮಾಡೋ ರೀತಿನೂ ನಾವು ಅದನ್ನು ಬದಲಾವಣೆ ಮಾಡ್ಕೊಬೇಕು ಆರೋಗ್ಯ ದೃಷ್ಟಿಯಿಂದ. ಪ್ರೋಟೀನ್ ಇವಾಗ ಎಲ್ಲಾರ ಕೈಯಲ್ಲೂ ಇಂಟರ್ನೆಟ್ ಇದೆಯಮ್ಮ, ಜೋಬಲ್ ಇದೆ, ಮಾಹಿತಿಗೇನು ಕೊರತೆ ಇಲ್ಲ. ಮಾಹಿತಿ ಕೊರತೆ. ಇವಾಗ ನಾನು ಹೇಳಬೇಕು ಅನ್ನೋದೇ ನನಗೇನು ಇದು ಅವಶ್ಯಕತೆ ಇಲ್ಲ. ನಾನು ಹೇಳೋದ್ರಿಂದ ಒಂದು ತಿಳುವಳಿಕೆ ಬರುತ್ತೆ. ಜೋಬಿಂದ ಮೊಬೈಲ್ ತೆಗೆದ್ಬಿಟ್ಟು ಪ್ರೋಟೀನ್ ಅಂಶ ಇರುವಂಥ ಆಹಾರ ಏನು ಅಂತ ಅವ್ರು ಮಾಡಿದ್ರೆ ಸಾಕು. ಬ್ಯಾಲೆನ್ಸ್ಡ್ ಆಗಿ ಫುಡ್ ಇರೋದು ಏನು? ನಮ್ಮ ಫೈಬರ್, ದಿನನಿತ್ಯ ನಾವು ಫೈಬರ್ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕು, ಫ್ಯಾಟ್ಸ್ ತಿನ್ನಬೇಕು,
ಮಿತವಾಗಿ ಕಾರ್ಬೋಹೈಡ್ರೇಟ್ಸ್ ಊಟ ಮಾಡಬೇಕು. ನಾವು ಅದು ಮಾಡ್ತಾನೆ ಇಲ್ಲ, ರಿವರ್ಸು, ಇಷ್ಟು ಕಾರ್ಬೋಹೈಡ್ರೇಟ್ಸು, 0 ಪ್ರೋಟೀನು, ಫೈಬರು ತಿಂತಿಲ್ಲ ಬಿಡಿ ನಾವು. ಸೊ ಹೀಗಾಗಿ ಏನಾಗುತ್ತೆ, ನಿಮಗೆ ನಿಮ್ಗೆ ಬೆಲ್ಲಿ, ಪಾಟ್ ಬೆಲ್ಲಿ ಅನ್ನೋದು ಇಷ್ಟು ಬಂದಿರುತ್ತೆ. ಆ್ಯಂಡ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕೈಕಾಲು ಆ್ಯಕ್ಷನ್ ಅಂತ ಹೇಳ್ತೀನಿ ನಿಮಗೆ. ಯುವಕರು ಆದ ತಕ್ಷಣ ನಿಮಗೇನು 30 ಹತ್ರ ಹೋಗೋ ಟೈಮಲ್ಲೇ ನಿಮ್ಮ ಗಂಡಸರಲ್ಲೇ ಟೆಸ್ಟೋಸ್ಟೆರೋನ್ ಅಂತ ಅನ್ನೋದು ಡ್ರಾಪ್ ಆಗ್ತದೆ. ಅಂದರೆ ಅದು ಮೇಲ್ ಹಾರ್ಮೋನು, ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಪ್ರತಿ ಸತಿ ಡ್ರಾಪ್ ಆಗ್ತಾ ಹೋಗ್ತಾಗ ಪ್ರತಿ ವರ್ಷ ಒಬ್ಬ ಗಂಡಸು ಅವನ ಮೈಯಲ್ಲೇ, ಗಂಡಸಲ್ಲ ನಾರ್ಮಲ್ ಹ್ಯೂಮನ್ ಬೀನು, 1-2% ಅವರ ಬಾಡಿಲಿರೋ ಮಸಲ್ ಮಾಂಸಖಂಡಗಳು ಕಮ್ಮಿ ಆಗ್ತಾ ಹೋಗುತ್ತೆ ಯಥೇಚ್ಛವಾಗಿ. 30ರಲ್ಲೇ ಸ್ವಲ್ಪ ಕಮ್ಮಿ ಆಗುತ್ತೆ, 35 ಹೋಗೋಯ್ತು, 40ರಲ್ಲೇ ಹೋದಾಗ ಏನಾಗುತ್ತೆ, ಮಾಂಸಖಂಡ ನನ್ನ ಕೈಯಲ್ಲಿರೋ ಕಮ್ಮಿ ಆಗುತ್ತೆ. ನನ್ನ ಕೈಯಲ್ಲಿರೋದು ಮಾಂಸಖಂಡಗಳ, ಕಾಲಲ್ಲಿರೋ ಮಾಂಸಖಂಡಗಳ, ಇದೆಲ್ಲ ಮಾಂಸಖಂಡಗಳು. ಇದು ನಾನು ಏನು ಮಾಡ್ತಾ ಇದ್ದೀನಿ, ನಾನು 20 ವರ್ಷನೂ ಹೀಗೆ ಇದ್ದೀನಿ, ಇವತ್ತು ಹೀಗೆ ಇದ್ದೀನಿ. ಅಂದರೆ ಇದನ್ನ ತಡೆಗಟ್ಟಬೇಕು ಅಂತಂದರೆ 2 ವಿಧಾನ. ಒಂದು ದಿನನಿತ್ಯ ರೆಸಿಸ್ಟೆಂಟ್ ಟ್ರೈನಿಂಗ್. ರೆಸಿಸ್ಟೆನ್ಸ್ ಅಂತಂದರೆ ಆ ಮಸಲ್ಗೆ ನಾವು ವೆಯ್ಟ್ ಟ್ರೈನಿಂಗ್ ಮಾಡಬೇಕು. ಇವಾಗ ಬೈಸೆಪ್ಸ್ಗೆ ಅಂದರೆ ಬೈಸೆಪ್ಸ್ಗೆ, ಚೆಸ್ಟಿಗೆ, ಅದೆಲ್ಲ ಮಾಡಿದಾಗ ಸದೃಢವಾಗಿ ಅದನ್ನು ಮೇಂಟೈನ್ ಆಗುತ್ತೆ. ಆ ಬ್ರೇಕ್ ಡೌನ್ ಆಫ್ ಮಸಲ್ ಇರುತ್ತಲ್ಲ ಪ್ರತಿ ವರ್ಷ ಆಗೋದು, ಅದನ್ನು ತಡೆಗಟ್ಟಬಹುದು. ಪ್ಲಸ್ ಏನು ಮಾಡಬೇಕು, ಅದೊಂದರೆ ಮಾಡಿದ್ರೆ ಆಗಲ್ಲ, ಜಿಮ್ಗೆ ಒಂದರೆ ಹೋಗಲ್ಲ, ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರನ ದಿನನಿತ್ಯ ಸೇವನೆ ಮಾಡಬೇಕು. ಆವಾಗ ನೀನು ಕರೆಕ್ಟಾಗಿರ್ತೀಯ. ನಿಮಗೆ ಎಕ್ಸರ್ಸೈಸ್ ಮಾಡಬೇಕು, ತಿನ್ನಬೇಕಂದ್ರೆ ಏನು ತಿನ್ಬೇಕು ಅನ್ನೋದನ್ನ ಹೇಳಿದ್ ನಾನು. ಓಕೆನಾ? ಅವಾಗ ಏನಾಗುತ್ತೆ, ಮಸಲ್ ಬ್ರೇಕ್ ಡೌನ್ನು ನೀವು ತಡೆಗಟ್ಟಬಹುದು. ಈ ಕೈ ಕಾಲು ಸಣ್ಣ ಆಗೋದು, ಹೊಟ್ಟೆ ದಪ್ಪ ಆಗೋದನ್ನ ತಡೆಗಟ್ಟಬಹುದು. ನೀವು ಹೆಂಗೆ 20ರಲ್ಲಿ ಹೆಂಗೆ ಯುವಕರಾಗಿದ್ದೀರಾ ಹಾಗೆ ಇರ್ತೀರಾ. ಬಿಕಾಸ್ ಇಟ್ಸ್ ವಯಸ್ಸು ಎಲ್ರಿಗೂ ಆಗುತ್ತಮ್ಮ. ಹೌದು, ಅದನ್ನ ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವಯಸ್ಸು ಕಮ್ಮಿ ಮಾಡೋಕ್ಕಾಗಲ್ಲ. ಆ ವಯಸ್ಸನ್ನ ತಡೆಗಟ್ಟಬಹುದು. ಹಿಂದಕ್ಕೆ ರಿವರ್ಸಿಂಗ್, ಏಜ್ ರಿವರ್ಸಿಂಗ್ ಮಾಡ್ಕೊಬಹುದು. ಆಗದೆ ಇರೋ ತರ ಲುಕ್ ಅನ್ನ ಕಂಟ್ರೋಲ್ ಮಾಡೋದು ನಮ್ಮ ಕೈಯಲ್ಲಿ ಇರುತ್ತೆ. 30 ವರ್ಷದವನು 50 ವರ್ಷದ ತರ ಕಾಣಿಸ್ತಾನೆ, ಆಯ್ತಾ? ನೀವು 40 ಹೋದಾಗ ನೀವು 20 ವರ್ಷ ತರ ಕಾಣಬೇಕು ಅಂತಂದ್ರೆ ನಿಮಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಬೇಕು, ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ತಿನ್ನಬೇಕು, ಒಳ್ಳೆ ರಿಕವರಿ ಆಗಬೇಕು. ಇದಾದರೆ ಮಾತ್ರ ಯು ಲುಕ್ ವೆರಿ ಫಿಟ್. ಎಸ್ ಯಾಕಂತ ಹೇಳಿದ್ರೆ ಈ ಹಿಂದೆನೂ ಡಾಕ್ಟರ್ಸ್ ಜೊತೆ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಏಜ್ ಅಂದಾಗ ಅಲ್ಲಿ 2 ಇರುತ್ತಂತೆ. ಅಂದ್ರೆ ಒಂದು ನಮಗೆ ಮಾಮೂಲಿ ನಾವು ಹುಟ್ಟಿದಾಗಿಂದ ಬರುವಂತ ಏಜ್, ಇನ್ನೊಂದು ನಮ್ಮ ಹೆಲ್ತ್ ಇರುವಂತ ಏಜ್. ಲೈಕ್ ನಮ್ಮನ್ನ ಹೆಂಗ್ ಇಟ್ಕೊಂಡಿರ್ತೀವಿ ಅದು ಇಂಪಾರ್ಟೆಂಟ್. ಈಗ ನಮ್ಮ ತಂದೆ ಬಗ್ಗೆ ಮಾತಾಡ್ತೀವಿ, ಅವ್ರಿಗೆ 73 ವರ್ಷ. ಅವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್. ನಾನು ಮಾಡಿದ ಫೇಮಸ್ ಅವ್ರಿಗೆ. ಅವ್ರು 73, ಈ ವರ್ಷ 74 ಆಗ್ತಾರೆ. ಅವ್ರಿಗೆ ನಮ್ಮ ತಂದೆಗೆ 74 ವಯಸ್ಸಾಗಿದೆ ಅಂತ ನನಗೆ ಯಾವಾಗ ಅರಿವಾಗೋದು ಗೊತ್ತಾ? ಅವ್ರ ಸ್ನೇಹಿತರು ನೋಡಿದಾಗ, ನಮ್ಮ ತಂದೆಯವ್ರ ಸ್ನೇಹಿತರು ನೋಡಿದಾಗ, ಓಹೋ ನಮ್ಮ ತಂದೆಗೆ ವಯಸ್ಸಾಗಿದೆ ಅಂತ. ಯಾಕಂದರೆ ನಂಗೆ ಗೊತ್ತೇ ಆಗಲ್ಲ, ಯಾಕಂದರೆ ಅವರು ಅಷ್ಟು ದಿನನಿತ್ಯ ಫಿಟ್ ಆಗಿದ್ದಾರೆ, ಎಕ್ಸಸೈಸ್ ಮಾಡ್ತಾರೆ. ಇವಾಗ ಯಾರಾದರೂ ಕೇಳ್ಬೋದು ನಿನಗೆ, ಎಕ್ಸಸೈಸ್ ಮಾಡೋದು ಏನು ಇಷ್ಟು ವರ್ಷ ಆದಷ್ಟು ಹೆಂಗಿರ್ತೀಯ ಅಂತ. ಐತೆ, ನನ್ನ ಮನೇಲೇ ಒಂದು ಎಕ್ಸಾಂಪಲ್ ಪ್ರೂಫ್ ಇದೆ. ನಿಮಗೆ 75-80 ವರ್ಷ ಆದ್ರೂ ಆ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೋದು. ನಿಮಗೆ ಯಾಕೆ ಬೇಕು, ನೀವು ಯು ನೀಡ್ ಟು ಲೀಡ್ ಅ ಕ್ವಾಲಿಟಿ ಲೈಫ್. ಹೌದು, ಖಂಡಿತ. ಗೊತ್ತಾಯ್ತಲ್ಲ? ಕ್ವಾಲಿಟಿ ಲೈಫ್ ಇಸ್ ನಾಟ್ ವಾಟ್ ಮ್ಯಾಟರ್. 40 ವರ್ಷಕ್ಕೆ 30 ಅಯ್ಯೋ ಸೊಂಟ ನೋವು ಮಂಡಿ ನೋವಲ್ಲ. ಯು ಶುಡ್ ಹ್ಯಾವ್ ದಿಸ್ ಕ್ವಾಲಿಟಿ ಲೈಫ್. ನೀನು ನಿಮ್ಮ ಲೈಫಲ್ಲೇ ಎಷ್ಟು ಆಸ್ತಿ ಮಾಡ್ತೀರಾ, ಎಷ್ಟು ಸಂಪಾದನೆ ಮಾಡ್ತೀರಾ, ಅಷ್ಟೇ ಆಸ್ತಿನ ನಿಮ್ಮ ದೇಹನೂ ಮಾಡ್ಕೊಬೇಕು ನೀವು. ಯು ವಿಲ್ ಎಂಜಾಯ್ ಅ ಲೈಫ್. ಎಲ್ಲಾದರೂ ಸುತ್ತಾಡೋಕ್ಕೋ, ಓಡೋಕ್ಕೋ, ಎಂಜಾಯ್ ಮಾಡೋಕ್ಕೋ, ಖುಷಿಯಾಗಿ ಹಾರಕ್ಕೋ, ಎಲ್ಲ. ಹೌದು, ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಆಸ್ತಿ ಇದ್ದು ಏನು ಪ್ರಯೋಜನ ಆಗಲ್ಲ. ಅಂದ್ರೆ ಲೈಕ್ ಅದನ್ನ ಅನುಭವಿಸ್ಬೇಕು ಅನ್ನೋಂಥದ್ದು ಕೂಡ ಆಗೋದಿಲ್ಲ. ನಿನ್ಗೆ ಎಷ್ಟೇ ದುಡ್ಡು, ಕೋಟಿ ದುಡ್ಡು ಇದ್ರು ನಿನ್ ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಹೌದು, ನಿಜ. ಅದೇ ಒಬ್ರು ಯಾರೋ ಭಾಗ್ಯ ಅಂತ ಹೇಳೋದು. ನೀ ಆರೋಗ್ಯ ಬಗ್ಗೆ ನಿಂಗೆ ಯಾವಾಗ್ಲೂ ಗಮನ ಪಡಲ್ಲ. ನಿಂಗೆ 100 ಯೋಚನೆಗಳು ಬರ್ತಾ ಇರತ್ತೆ. ನೀನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಅಲ್ಲಿ ಸಂಪಾದನೆ ಮಾಡ್ಬೇಕು, ಇಲ್ಲಿ ದುಡ್ಡು ಮಾಡ್ಬೇಕು ಅಂತ. ಆರೋಗ್ಯ ಒಂದ್ಸತಿ ಕೈ ಕೊಟ್ಟು ಬಂದ್ರೆ ಎಲ್ಲ ಮರ್ತೋಗ್ಬಿಡ್ತೀಯ. ಅಯ್ಯೋ ಒಂದೇ ಒಂದು ನನಗೆ ಆರೋಗ್ಯ ಒಂದು ಸರಿ ಹೋದ್ರೆ ಸಾಕಪ್ಪ ಅಂತ. ಟೇಕ್ ಕೇರ್ ಆಫ್ ಇಟ್. ನಾವು ಇರೋದು ನಮ್ಮ ದೇಹದೊಳಗೆ, ಆ ದೇಹನ ಸರಿಯಾಗಿ ನೋಡ್ಕೊಬೇಕು. ನಾವು ನಮ್ಗೆ ಹೆಂಗಾಗಿದೆ ಅಂದರೆ, ಈ ಬೆಂಗಳೂರಲ್ಲಿ ನಿಂಗೆ ಒಂದು ಗಲ್ಲಿಗೆ ಹೋದ್ರೆ ಎಷ್ಟು ಪಬ್ಗಳಿದ್ದಾವೆ, ಎಷ್ಟು ಹೋಟ್ಲಿದ್ದಾವೆ, ಆಯಿತಾ? ನಂಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾಳೆ ಏನಂತಂದರೆ, ನಾನು ಈ ಒಬಿಸಿಟಿ ರೇಟ್ ಬಗ್ಗೆ ಮಾತಾಡ್ತೀನಿ, ಆಯಿತಾ? ಬೊಜ್ಜು ಬಗ್ಗೆ. ಈ 80-90 ದಶಕದ ಹಳೆ ಫೋಟೋ ಇದೆಯಾ ನಿಮ್ಮ ಮನೇಲೆ? ನಿಮ್ಮ ತಂದೆಯವ್ರದ್ದು, ತಾತಂದ್ರಲ್ಲ ಹೆಂಗಿದ್ದಾರೆ?
ತುಂಬಾ ಕಂಪೇರ್ ಮಾಡಿದಾಗ ಮೊದಲು ತುಂಬಾ ಸಣ್ಣ ಇದ್ರು, ಅದೇ ಈಗ ತುಂಬಾ ದಪ್ಪ ಆಗಿದ್ದಾರೆ. ಅಲ್ಲಲ್ಲ, ಅದು ಬಿಡಿ, 80-90 ನಾರ್ಮಲ್ ಕ್ರೌಡ್ ತಗೊಂಡೋಣ, ತಂದೆ ಬಿಟ್ಬಿಡಿ. ನಾರ್ಮಲ್ ಪಾಪ್ಯುಲೇಷನ್ ಕ್ರೌಡ್ ತಗೊಂಡಾಗ ಎಲ್ಲ ಸ್ಲಿಮ್ ಆಗಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ 80s and 90s, ಆಯ್ತಾ? ಇವಾಗ 2026 ಒಂದು ಕ್ರೌಡ್, ಒಂದು MG ರೋಡ್ ನೀವು ಕ್ರೌಡಲ್ಲಿ ನೋಡಿ ಎಷ್ಟು ಜನ ಫಿಟ್ ಆಗಿದ್ದಾರೆ, ಎಷ್ಟು ಜನ ಸ್ಲಿಮ್ ಆಗಿದ್ದಾರೆ ಹೇಳಿ ನೋಡೋಣ. ಎಲ್ಲ ದಪ್ಪಗಿದ್ದಾರೆ, ಬೊಜ್ಜು, ಗಂಡಸರು ಹೆಂಗಸರು ಎಲ್ಲ ಆಡ್ ಶೇಪ್, ಮನುಷ್ಯರ ಥರನೇ ಕಾಣಿಸಲ್ಲ. ಮನುಷ್ಯರ ಥರ ಇರಬೇಕಲ್ಲಿ. ದೇ ಲುಕ್ ಔಟ್ ಆಫ್ ಶೇಪ್. ಯಾಕೆ? ಇನ್ನೊಂದು ಟೈಮ್ ಲೈನ್ ನೋಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. 90ರಲ್ಲೇ ನಿಮಗೆ ನಮ್ಮ ಭಾರತ ದೇಶದಲ್ಲಿ ಒಬಿಸಿಟಿ ಇದ್ದಿದ್ದು 1-3% ಅಷ್ಟೇ. ಇವತ್ತು 2026 ಬಂದಾಗ ಇಟ್ಸ್ ಗೋಯಿಂಗ್ ಕ್ಲೋಸ್ ಟು 30-35% ಒಬಿಸಿಟಿ ರೇಟು ಜಾಸ್ತಿ ಆಗಿದೆ. ಯಾಕೆ? ನಾವು ತಿನ್ನೋ ಆಹಾರ ಪದ್ಧತಿ, ವರ್ಕ್ ಸ್ಟ್ರೆಸ್ಸು, ಊರು ತುಂಬ ಬ್ಯಾಡ್ದಾಗಿರೋದು ಥಿಂಗ್ಸ್ಗಳು, ಹ್ಯಾಬಿಟ್ಸ್ಗಳು, ಆಯ್ತಾ? ಜನ ಮನೇಲಿ ಅಡುಗೆ ಮಾಡಲ್ಲ, ಆಯ್ತಾ? ತಿಂತಾರೆ. ಆಮೇಲೆ ವೀಕೆಂಡು ನಾನು ಸ್ಟ್ರೆಸ್ ಕಮ್ಮಿ ಮಾಡ್ಕೊಬೇಕು ಅಂದರೆ ಪಬ್ಬು, ಬಾರೋ, ಸಿಗರೇಟು, ಎಣ್ಣೆ ಹೊಡ್ಕೊಂಡು ಆರಾಮಾಗೆ ದೇಹ ಹಾಳು ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡು ನಮ್ಮ ಭಾರತ ದೇಶ ಇವತ್ತಿಗೆ ವರ್ಲ್ಡಲ್ಲೇ ಡಯಾಬಿಟಿಕ್ ಕ್ಯಾಪಿಟಲ್ ಕಂಟ್ರಿ. ಪ್ರತಿಯೊಬ್ಬರು ಎಷ್ಟು ಜನ ಡಯಾಬಿಟಿಕ್ ಇದ್ದಾರೆ ಅವಾಗ ಹೆಂಗಿತ್ತು ನೋಡಿ. ನನಗೆ ಆ ಸ್ಟ್ರಾಟಜಿ ಡೇಟಾ ಹೇಳ್ತಾ ಇದ್ದೀನಿ ನಿಮಗೆ. 80-90 2026 ಆರೋಗ್ಯ ನಾವು ಎಷ್ಟೇ ಮುಂದುವರೆದಿರಲಿ, ಡಿಕ್ಲೈನ್ ಆಫ್ ದ ಹೆಲ್ತ್, ಜನ ನೋಡೋ ಲುಕ್ಕು ಬದಲಾಗೋಗ್ಬಿಟ್ಟಿದೆ. ಹೌದು, ನಿಜ. ಸೊ ನಾವು ಅಡ್ವಾನ್ಸ್ ಅಂತ ಎಷ್ಟೇ ಹೇಳಿದ್ರು ಕೂಡ ಹೆಲ್ತ್ ವಿಚಾರದಲ್ಲಿ ನಾವು ಇನ್ನೂ ಅಡ್ವಾನ್ಸ್ ಆಗಿಲ್ಲ ಅಂತ ಅನ್ಸುತ್ತೆ. ನಾಳೆ ಅವಾಗ ಆಹಾರ ಪದ್ಧತಿ ಹೆಂಗಿತ್ತು, ಜನ ನೀವು ಹಳೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಹಳೇ ಫೋಟೋ 80s 90s ನೋಡಿದ್ರೆ ಎಲ್ಲ ಸ್ಲಿಮ್ ಆಗಿ ಹಿಂಗಿರ್ತಾರೆ. ಈಗ ನೋಡಿದ್ರೆಲ್ಲ ದಪ್ಪ ಹೊಟ್ಟೆ, ಮುಖ ಆದಷ್ಟು ದಪ್ಪ. ರೋಡಲ್ಲಿ ಹೋದ್ರೆ ಒಬ್ಬನಾದ್ರೂ ನಿಮ್ಗೆ ಇದು ಫಿಟ್ ಆಗಿರೋನ್ ಕಾಣಿಸ್ತಾನ? ಇಲ್ಲ. ನಿಜ. ಹೌದು, ನಮಗೆ ಏನಾಗಿದೆ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿದೆ, ಆಹಾರ ಪದ್ಧತಿ ಬದಲಾಗಿದೆ. ಆಮೇಲೆ ಯಥೇಚ್ಛವಾಗಿ ನಮಗೆ ಅಂಗಡಿ ಆಹಾರ, ಸಕ್ಕರೆಗಳು ತಿಂದು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಇವಾಗ. ಓಕೆ ಸರ್, ನೀವು ಮಾತಾಡ್ತಾ ಹೇಳಿದ್ರಿ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕಾಗತ್ತೆ. ನಮ್ಮ ಮೀಲಲ್ಲಿ ಕಾರ್ಬೋಹೈಡ್ರೇಟ್ಸ್ನ ನಾವು ಕಡಿಮೆ ಸೇವಿಸಬೇಕು, ಆದರೆ ನಾವು ಉಲ್ಟಾ ಮಾಡ್ತಾ ಇದ್ದೀವಿ ಅಂತ. ಸೊ ಹಾಗಿದ್ರೆ ನೀವು ಅಡ್ವೈಸ್ ಕೊಡೋದಾದರೆ ಒಂದು ಊಟದ ತಟ್ಟೆಯಲ್ಲಿ ಏನೇನೆಲ್ಲ ಇರಬೇಕಾಗುತ್ತೆ? ಇಲ್ಲ, ನಾನು ಊಟದ ತಟ್ಟೆಯಲ್ಲೇ ನಾನು ಏನು ನೀವು ಚಿತ್ರಾನ್ನ, ಉಪ್ಪಿಟ್ಟು, ದೋಸೆ ತಿನ್ನಲೇಬೇಡಿ ಅಂತ ಹೇಳ್ತಿಲ್ಲ. ತಿನ್ನಿ, ಅದು ನಮ್ಮ ದಕ್ಷಿಣ ಭಾರತದ ಕೆಲವು ಊಟಗಳು. ಆಹಾರದ ಜೊತೆಗೆ ಪ್ರೋಟೀನ್ ಇರುವಂಥ ಅಂಶ, ಮಾಂಸಾಹಾರಿಗಳಾದರೆ 1-2-3 ಮೊಟ್ಟೆ, ಸಸ್ಯಾಹಾರಿಗಳಾದರೆ ಪನ್ನೀರ್ ಆಗಲಿ ಅಥವಾ ಮೊಸರಾಗಲಿ, ಅದನ್ನು ಬ್ಯಾಲೆನ್ಸ್ಡಾಗಿ ಮಾಡ್ಕೊಳ್ಳಿ. ಪ್ರತಿ ಆಹಾರದಲ್ಲೂ, ಪ್ರತಿ ಮಧ್ಯಾಹ್ನ ಆಹಾರದಲ್ಲೂ ಏನೋ ಒಂದು ಪ್ರೋಟೀನ್ ಅಂಶ ಇರಬೇಕು. ಬರೀ ಅನ್ನ ಸಾರು ಬೇಡ, ಅನ್ನ ಸಾರು ಪ್ರತಿ ಆಹಾರದಲ್ಲೂ, ಆಯಿತಾ? ಅದೆಲ್ಲ ನಾವು ಬ್ಯಾಲೆನ್ಸ್ಡಾಗಿದ್ದರೆ ಮಾತ್ರ ನಮಗೆ ಇರೋದು. ನಾವು ಇದೆಲ್ಲ ಬಿಟ್ಬಿಟ್ಟು ಊಟ ಮಾಡಬೇಕು, ಏನಿದೆ ಒಂದು ರೈಸ್ ಸಾಂಬಾರು ಕೊಡಪ್ಪ ಅಂತಾರೆ. ನಾವು ತಿನ್ನೋ ಆಹಾರ ಹಂಗೆ ರೈಸ್ ಸಾಂಬಾರು, ಆಯಿತಾ? ತಿಂದ್ರೆ ಏನು ಕಾರ್ಬೋಹೈಡ್ರೇಟ್ಸು, ನಮಗೆ ಬೇಕಾಗಿದ್ದಂಥ ಪೌಷ್ಟಿಕಾಂಶ ಏನು ನನ್ನ ದೇಹದಲ್ಲಿ ಏನು ಹೋಗ್ತಿದೆ, ಏನು ಕಾರ್ಬೋಹೈಡ್ರೇಟ್ಸ್ ಇಟ್ಸ್ ಬ್ರೇಕ್ಸ್ ಡೌನ್ ಇಂಟು ಶುಗರ್. ನಿಮ್ಗೆ ಶುಗರ್ ಬರಬೇಕಂದ್ರೆ ಸಕ್ಕರೆ ತಿಂದರೆ ಒಂದೇ ಅಲ್ಲ, ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ಸ್ ತಿಂದರೆ ನಾನು ಸಕ್ಕರೆನೇ ತಿಂತಿಲ್ಲ ಗುರು, ನನಗೆ ಶುಗರ್ ಬಂದುಬಿಟ್ಟಿದೆ, ಡಯಾಬಿಟಿಕ್ ಅಂತಂದರೆ ಸಕ್ಕರೆಯಿಂದ ಸಕ್ಕರೆ ಅಲ್ಲ, ಸಕ್ಕರೆ ಇಲ್ಲದೇ ಇರೋ ವಸ್ತುಗಳು ಸಕ್ಕರೆನೇ. ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಸ್, ಅನ್ನ ತಿನ್ನೋದು, ಅದು ಇದು ಅನ್ನೋದು ಇಂದು ಮಾಡಿದಂಥ ಪಾಲಿಶ್ಡ್ ರೈಸ್ ಅಷ್ಟು ಒಳ್ಳೇದಲ್ಲ ಅಂತ. ಸೊ ಇದು ಎನಿಥಿಂಗ್ ಕಾರ್ಬೋಹೈಡ್ರೇಟ್ಸ್, ಬ್ರೆಡ್ ತಿನ್ನೋದು, ಇದೆಲ್ಲ ಬ್ರೇಕ್ ಡೌನ್ಸ್ ಇಂಟು ಶುಗರ್, ಇನ್ಸುಲಿನ್ ಸ್ಪೈಕ್ ಅಪ್ ಆಗುತ್ತೆ. ಓಕೆ ಸೊ ಸ್ಟ್ರೆಸ್ ಇಂದ ಕೂಡ ಹಾಗಿದ್ರೆ ವೆಯ್ಟ್ ಗೇನ್ ಆಗುವಂಥದ್ದು, ಒಬೆಸಿಟಿ ಬರುತ್ತೆ. ಸ್ಟ್ರೆಸ್ ಇಂದ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಕಾರ್ಟಿಸೋಲ್ ಹಾರ್ಮೋನ್ ಉತ್ಪಾದನೆ ಆದಾಗ ನಮ್ಮ ದೇಹದಲ್ಲೇ ವಿ ಟ್ರೆಂಡ್ ಟು ಪುಟ್ ಆನ್ ಲಾಟ್ ಆಫ್ ಫ್ಯಾಟ್, ಬೊಜ್ಜುಗಳು ನಾವು ಜಾಸ್ತಿ ಹಾಕೊಂಡ್ವಿ. ಕಾರ್ಟಿಸೋಲ್ ಹಾರ್ಮೋನ್ನ ತಡೆಗಟ್ಟಬೇಕಂದ್ರೆ ಏನು ಮಾಡಬೇಕು? ಒಳ್ಳೆ ನಿದ್ದೆ ಮಾಡಬೇಕು, ದಿನನಿತ್ಯ ವ್ಯಾಯಾಮ ಮಾಡಬೇಕು. ವಾರಕ್ಕೆ 4-5 ತಾಸು ವ್ಯಾಯಾಮ ಮಾಡಿ, ಓಡಾಡಿ, ನಿದ್ದೆ ಮಾಡಿ ಚೆನ್ನಾಗಿ, ನಿಮಗೆ ಕಾರ್ಟಿಸೋಲ್ ಲೆವೆಲ್ ಕಮ್ಮಿ ಆಗುತ್ತೆ. ನಮ್ಮ ಜನ ಒಂದು ಓಡಾಡೋದಿಲ್ಲ, ಒಂದು 10 ಹೆಜ್ಜೆ ಎಷ್ಟು ಸ್ಟೆಪ್ಸ್ ಓಡಾಡ್ತಾರೆ ನೋಡಿ, ಓಡಾಡೋದೇ ಇಲ್ಲ ಜನ. ಲಿಫ್ಟ್ ಇದ್ರೆ ಲಿಫ್ಟ್ ಅಲ್ಲೇ ಹೋಗ್ಬಿಡ್ತಾರೆ, ಯಾರು ಓಡಾಡಲ್ಲ. ವೆಹಿಕಲ್ ಇದ್ರೆ ವೆಹಿಕಲ್ ಹೋಗ್ತಾರೆ, ನಡೆಯೋದೇ ಇಲ್ಲ ಜನ. ನಿಜ. ನಮ್ಮ ಊರಲ್ಲೇ ಉದಾಹರಣೆಗೆ ಹೇಳ್ತೀನಿ, ನಮ್ಮ ತಾತ 105-6 ವರ್ಷ ಏನೋ ಬದುಕಿದ್ರು. 90 ವರ್ಷ ಇರೋವರೆಗೂ ದಿನ 10 ಕಿಲೋಮೀಟರ್ ಓಡಾಡೋರು. ಅಂದ್ರೆ ಆಕ್ಟಿವ್ ಆಗಿದ್ರು. ಓಡಾಡ್ಬೇಕು ನಾವು ಯಾರು ಓಡಾಡ್ತಾನೆ ಇಲ್ಲ. ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ಬಿಟ್ರೆ ಗಾಡಿಯಲ್ಲಿ ಹೋಗ್ತೀವಿ, ಮತ್ತೆ ಬರ್ತೀವಿ, ಆಫೀಸಲ್ಲಿ ಕೂತ್ಕೊಂತೀವಿ, ಆಫೀಸಲ್ಲಿ ಮತ್ತೆ ಗಾಡಿಯಲ್ಲಿ ಹೋಗ್ತೀವಿ, ಮತ್ತೆ ಮನೆಗೆ ಬರ್ತೀವಿ, ದಬಾಕೊಂತೀವಿ. ನಮ್ಮ ಬಾಡಿ ಫಿಸಿಕಲ್ ಆಗಿ ಮೂವೇ ಆಗ್ತಿಲ್ಲ ಅಲ್ಲಿ.
ನಿಜ ನಿಜ ಹೌದು ಹೌದು. ದಿನನಿತ್ಯ ಅಟ್ಲೀಸ್ಟ್ 8,000 to 10,000 ಸ್ಟೆಪ್ಸು ಮಾಡ್ಕೊಳ್ಳಿ. ನಾನು ದಿನನಿತ್ಯ ಓಕೆ 8,000 to 10,000 ನಾನು ಓವರಾಲ್ ವಾಕ್ ಮಾಡ್ತೀನಿ ಅನ್ನೋದನ್ನ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಎಕ್ಸಸೈಸ್ ಅಲ್ಲದೆ ಸ್ಟೆಪ್ಸ್ ಇರಬೇಕಿದು. ಓಕೆ, ಯಾಕಂತ ಹೇಳಿದ್ರೆ ಕೆಲವರು ಎಕ್ಸಸೈಸ್ ಅಂದ ತಕ್ಷಣ ಓಕೆ ನಾನು ಇಷ್ಟು ಸ್ಟೆಪ್ ಹತ್ತಿದೆ, ಇಷ್ಟು ಮೀಟರ್ ನಡೆದೆ, ಅಷ್ಟೇ ಸಾಕಾಗುತ್ತೆ ಅಂತ ಅನ್ಕೋತಾರೆ. ಬರೀ ನಾವು ಅಷ್ಟು ಕಾರ್ಬೋಹೈಡ್ರೇಟ್ಸ್ ತಗೊಂಡು ಅಷ್ಟೆಲ್ಲ ಫುಡ್ ತಗೊಂಡು ಬರೀ ಒಂದು ಅರ್ಧ ಗಂಟೆ ನಡೆದ್ರೆ ಸಾಕಾಗುತ್ತಾ ಅನ್ನುವಂಥ ಒಂದು ಕ್ವಶನ್ ಬಂದೇ ಬರುತ್ತೆ. ಅಲ್ಲಲ್ಲ, ಕೆಲವರು ನಿಮ್ಗೆ ಊಟ ಆದ ತಕ್ಷಣ ರಾತ್ರಿ ಸ್ವಲ್ಪ ಓಡಾಡಿ ಅಂತಾರೆ. ದಟ್ಸ್ ಟು ಮೇಕ್ ಶೂರ್ ಟು ಗೆಟ್ ಯುವರ್ ಶುಗರ್ ಲೆವೆಲ್ ಡೌನ್, ಅಷ್ಟೇ ಇನ್ಸುಲಿನ್ ಸ್ಪೈಕ್ನ ಸ್ವಲ್ಪ ಕಮ್ಮಿ ಮಾಡೋಕ್ಕೆ. ಅದು ಮಾಡೋದ್ರಿಂದ ಒಳ್ಳೇದು, ಬಿಕಾಸ್ ಯು ಆರ್ ಗಿವಿಂಗ್ ಸಮ್ ಆಕ್ಟಿವಿಟೀಸ್. ಅದಲ್ಲದೆ ಅದಷ್ಟೇ ಸಾಕಾಗತ್ತಾ? ಸಾಕಲ್ಲ. ನಿಮ್ಮ ಮಾಂಸಖಂಡಗಳು ನೀವು ಸದೃಢವಾಗಿ ಇಟ್ಕೊಬೇಕಲ್ಲ. ಹೌದು ಹೌದು. ನೀನ್ ಸಣ್ಣಗಿದ್ಯಾ ಅಂದ್ರೇನೆ ಆರೋಗ್ಯ ಅಲ್ಲಮ್ಮ. ನೀ ಸಣ್ಣಿಗೆ ಎಷ್ಟು ಫಿಟ್ ಆಗಿದೆಯಾ ಅನ್ನೋದು. ಹೌದು ನಿಜ. ಕರೆಕ್ಟ್ ಅಲ್ಲ ಅದು. ಎಸ್ ಎಸ್ ಓಕೆ. ಸೊ ಈಗ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಂಟೆಂಟ್ಗಳು ಹರಿದಾಡುವಂಥದ್ದು ಈಗ ಕಾಮನ್ ಆಗಿ ನಾವು ನೋಡ್ತೀವಿ. ಅಂದ್ರೆ ಲೈಕ್ ಈ ಥರ ಫುಡ್ಡನ್ನು ತಿಂದರೆ ನಿಮ್ದು ಹೊಟ್ಟೆ ಬೊಜ್ಜು ಕರಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಬಿಸಿನೀರಿಗೆ ಲಿಂಬೆ ಹಣ್ಣು ಹಾಕ್ಕೊಂಡು ಕುಡಿದ್ರೆ ಅಥವಾ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರೆ ಅದು ಹೊಟ್ಟೆ ಬೊಜ್ಜನ್ನು ಕರಗಿಸುತ್ತೆ ಅಂತ ಹೇಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ದೂರವಾಗಿದೆ? ಸೊ ನೀವು ಹೇಳೋದು ಇದು 100% ಸುಳ್ಳು. ಯಾವ್ದು ಸತ್ಯನೇ ಇಲ್ಲ ಇದು. ನಿಮಗೆ ವೆಯ್ಟ್ ಲಾಸ್ ಆಗಬೇಕಂದ್ರೆ ಓನ್ಲಿ ಏನು ಮಾಡ್ಬೇಕು, ಕ್ಯಾಲರಿ ಡಿಫಿಸಿಟ್ ಡಯಟಲ್ಲಿ ಇರಬೇಕು. ನಿಮ್ಗೆ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಕ್ಯಾಲರಿ ಡಿಫಿಸಿಟ್ ಅಂದರೆ ಏನು ಅಂತ. ಈಗ ನೀವು 2,500 ಕ್ಯಾಲರಿ ಫುಡ್ನ ಪ್ರತಿದಿನ ನೀವು ಸೇವನೆ ಮಾಡ್ತೀರ, 2,500. ಓಕೆನಾ? ಈಗ 2,500 ನೀವು ಬಾಡಿ ವೆಯ್ಟ್ನ ಕರಗಿಸ್ಬೇಕು ಅಂತಂದರೆ ಓವರಾಲ್ ಕ್ಯಾಲರಿ ನೀವು ಅದರಿಗಿಂತ ಜಾಸ್ತಿ ಇರಬೇಕು ಬರ್ನ್ ಆಗೋದು, ಖರ್ಚು ಮಾಡುವಂಥದ್ದು. ಇದು ಸೇವನೆ ನಾವು ತಗೊತಾ ಇರೋದು. 2,500 ಕ್ಯಾಲರಿ ತಗೊತಾ ಇದ್ರೆ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ? ನಾನು ಬರೀ 2,000 ಖರ್ಚು ಮಾಡ್ತಾ ಇದ್ದೀನಿ ದಿನನಿತ್ಯ ಅಂದರೆ ಎಷ್ಟು ನನ್ನ ಅಕೌಂಟಲ್ಲಿ ಉಳಿತು? 500 ಉಳಿತಾ? ಅದೇ ನಾವು 3,000 ಖರ್ಚು ಮಾಡಿದ್ರೆ 500 ಹೋಯ್ತು. ಎಲ್ಲಿಂದ 500 ಹೋಯ್ತು? ಬಾಡಿಯಲ್ಲೇ ನಮ್ಮ ಕ್ಯಾಲರಿ ಫುಡ್ಡಿಂದ ಆದ ತಕ್ಷಣ ನಮಗೆ ನೆಕ್ಸ್ಟು ಬಾಡಿ ಯೂಸಸ್ ಯುವರ್ ಫ್ಯಾಟ್ ಆಸ್ ಯುವರ್ ಎನರ್ಜಿ. ನಮ್ಮ ಬಾಡಿಯಲ್ಲೇ ನಮ್ಮ ಫ್ಯಾಟ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಆವಾಗ ನೀವು ಅಲ್ಲಿಂದ ಆ ಅಕೌಂಟ್ನ ತೆಗಿಯತ್ತದು. ಇಲ್ಲ ಅಂದರೆ ನೀವು ಜಾಸ್ತಿ ಕಮ್ಮಿ ಖರ್ಚು ಮಾಡೋದು ಹಂಗೆ ಇದ್ದರೆ ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನಿಮಗೆ ಒಂದು ಅರ್ಧ kg ಕೊಬ್ಬು ನಿಮ್ಮ ದೇಹದಲ್ಲೇ ತೆಗಿಬೇಕು ಅಂತಂದರೆ, ನಿಮಗೆ ಅರ್ಧ kg ಕೊಬ್ಬು ತೆಗಿಬೇಕಂದ್ರೆ 7,800 ಕ್ಯಾಲರಿನ ನಾವು ಬರ್ನ್ ಮಾಡಬೇಕು. 7,800 ಕ್ಯಾಲರಿ ಬಾಡಿಲಿ ಬರ್ನ್ ಮಾಡಿದ್ರೆ ಒಂದು ಅರ್ಧ kg ಕೊಬ್ಬು ಹೋಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ. ಇವಾಗ ನಾನು 2,500 ನಾನು ತಿಂದಿದ್ದೀನಿ ಕ್ಯಾಲರಿ ಇವತ್ತು, 2,500 ನಾನು ಖರ್ಚು ಮಾಡಿದ್ದೀನಿ. ಕರೆಕ್ಟಾ? 500 ನನ್ನ ಹತ್ರ ಉಳೀತು. ಒಂದು ವಾರದಲ್ಲಿ 500 ಹಾಕಿದ್ರೆ ಎಷ್ಟಾಯಿತು? ನೀವು ಒಂದು ವಾರದಲ್ಲೇ 500 ಒಂದು ವಾರ ಮಾಡಿದ್ದೀನಿ. 500 7 ದಿನಕ್ಕೆ 3,500 ಕ್ಯಾಲರಿ ಆಯಿತು. ಕರೆಕ್ಟಾ? 3,500 ಎಷ್ಟಾಯಿತು? 7,500 ಖರ್ಚು ಮಾಡಬೇಕಿತ್ತು. 3,500 ಆದಾಗ ನೀವು ಆಲ್ಮೋಸ್ಟ್ ನಿಮಗೆ ಒಂದು 4,000 ಇನ್ನೂ ಕ್ಯಾಲರಿ ಇದೆ. ನನಗೆ ಅಲ್ಲಿ ಅಷ್ಟು ಫ್ಯಾಟ್ ಹೋಯ್ತಾ? ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಪ್ರತಿ ತಿಂಗಳು ಹೋದರೆ ನಿಮಗೆ ಇನ್ನೊಂದು ಅರ್ಧ kg 2 ವಾರಕ್ಕೆ ಹೋಗುತ್ತೆ. ತಿಂಗಳಿಗೆ ನಿಮಗೆ 1 kg 1.5 kg ಫ್ಯಾಟ್ ಕಮ್ಮಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಯುವರ್ ಕ್ಯಾಲರಿ ಡಿಫಿಸಿಟ್. ಆದರೆ ಕ್ಯಾಲರಿ ಸರ್ಪ್ಲಸ್ ಅಂತಂದರೆ, ಇವಾಗ ನೀವು ಸಣ್ಣ ಇದ್ದೀರಾ, ನೀವು ದಪ್ಪ ಆಗಬೇಕು, ಈಗ ನೀವು ಜಾಸ್ತಿ ಕ್ಯಾಲರಿ ಕನ್ಸ್ಯೂಮ್ ಮಾಡಬೇಕು. ಖರ್ಚು ಮಾಡೋದಲ್ಲ, ಕನ್ಸ್ಯೂಮ್ ಮಾಡಬೇಕು. ಖರ್ಚು ಮಾಡುತ್ತೆ ನಿಮಗೆ ಜೊತೆಗೆ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಬೇಕು. ಅದಕ್ಕೆ ನಿಮಗೆ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಕರೆಕ್ಟಾಗಿ ನಿಮ್ಮ ಮಾಂಸಖಂಡಗಳು ಸದೃಢವಾಗಿ ಬಲಗೊಳ್ಳುತ್ತೆ, ನಿಮ್ಮ ಮೆಟಾಬಾಲಿಕ್ ರೇಟು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬಟ್ ಇವೆಲ್ಲದಕ್ಕೂ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಕನ್ಸಿಸ್ಟೆನ್ಸಿ ನಿಮ್ಮ ಪಾರ್ಟ್ ಆಫ್ ಲೈಫ್ ಸ್ಟೈಲ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಯಾವ ರೀತಿಯಾಗಿ ಫಿಟ್ ಆಗಿ ಇರಬೇಕು, ಸೊ ಇಡೀ ದೇಹದ ಬೊಜ್ಜನ್ನು, ಅದರಲ್ಲೂ ಸ್ಪೆಷಲ್ ಆಗಿ ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಯಾವ ರೀತಿಯಾಗಿ ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು, ಸೊ ನೀವು ಹೇಳ್ದಂಗೆ ಸೊ ಆಸ್ತಿ ಮಾಡೋದು ಮಾತ್ರ ಅಲ್ಲ, ನಮ್ಮ ದೇಹನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತ ಫುಡ್ ತಗೊಳ್ಳೋದಾಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಸೊ ಮಾಂಸಖಂಡಗಳನ್ನ ಹೇಗೆ ಬಲಗೊಳಿಸಬೇಕಾಗತ್ತೆ, ಮೂಳೆಯನ್ನು ಹೇಗೆ ಗಟ್ಟಿಗೊಳಿಸಬೇಕು, ಎಷ್ಟೇ ಏಜ್ ಆದರೂ ಪರವಾಗಿಲ್ಲ, ಯಾವುದು ಲೇಟ್ ಅಂತ ಅಲ್ಲ. ಸೊ ಸಮಥಿಂಗ್ ಈಸ್ ಬೆಟರ್ ದೆನ್
ನಥಿಂಗ್ ಅನ್ನೋ ತರ ಸ್ಟಾರ್ಟ್ ಮಾಡಿ, ಇವತ್ತಿಂದಾದ್ರೂ ಸ್ಟಾರ್ಟ್ ಮಾಡಿ ಅನ್ನುವಂಥ ಒಂದು ಮೋಟಿವೇಶನ್ ಅನ್ನ ನಮ್ಮ ಆಡಿಯನ್ಸ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿಯಾಗಿ ಫಿಟ್ ಆಗಿರಬೇಕಾಗುತ್ತೆ, ದೇಹದ ಕೊಬ್ಬನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಫಿಟ್ನೆಸ್ ಕೋಚ್ ಆಗಿರುವಂತಹ ರಘುರಾಮಪ್ಪ ಅವರು ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.